ಕೆಲವೊಂದು ಬ್ರಿಡ್ಜ್ ಡ್ಯಾಮ ಮಾಡ್ಯಾಕ ಒಂದು ಸೈಡ್ ರೋಡ್ ಮಾಡಿರ್ತಾರಲ್ರಿ, ಅದು ಸೈಡ್ ರೋಡು. ಇದು ನಮ್ದು ಮೇನ್ ರೋಡ್. ಅವ್ರು 3 ತಂಡಗಳು ಮಾಡಿದ್ದಾರೆ, ತಾವು ಒಂದು 30 ತಂಡ ಮಾಡ್ರಿ. 3 ತಂಡ ಮಾಡಿ ರಾಜ್ಯಾಧ್ಯಕ್ಷನೇ ಎಲ್ಲ ಜಿಲ್ಲೆಗೆ ಹೋಗೋದಿಲ್ಲ. ಏನು ಮಾಡೋರು, ನಾವು ಎಲ್ಲ ಜಿಲ್ಲೆಗೆ ಹೋಗ್ಲಾಕತ್ತೀವಿ. ನಮ್ಮ ಟೀಮ್ ಒಂದೊಂದು ದಿವಸ ಪೂರ್ತಿ ಆ ಜಿಲ್ಲೆದಾಗ ಇರ್ತೀವಿ. ಇನ್ನೂ ಗಂಭೀರ ಆಗ್ಲಕತ್ತೈತಿ ರೊಕ್ಕಪ್ಪದು, ಇನ್ನೂ ಸಮಸ್ಯೆ ಗಂಭೀರ ಆಗ್ಲಕತ್ತದ. ಇನ್ನೂ ಈಗ ಜನರು ಗೊತ್ತಾಗ್ಲಕತ್ತೈತಿ ನೋಡ್ರಿ. ನಿನ್ನೆ ಚಿಂತಾಮಣಿ ಒಳಗೆ ದಲಿತ ರೈತರು ತಾವು ಉಳಿಮೆ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ವಕಫ್ ಅಧಿಕಾರಿಗಳು ಬಂದು ಪೊಲೀಸರು ಬಂದು ಗುಂಡಾಗಿರಿ ಮಾಡ್ಯಾರ ರೈತರ ಹೊಲದಲ್ಲಿ. ಅಂದ್ರೆ ರೈತರು ಸಹ ಇವತ್ತು ಜಾಗೃತಿ ಆಗ್ತಾ ಇದ್ದಾರೆ. ಇದೇ ಹಾವೇರಿಯಲ್ಲಿ ಕಡ್ಕೊಳ್ಳತ್ತೇಳಿ ಒಂದು ಗ್ರಾಮದಲ್ಲಿ ಇಡೀ ದೇವಸ್ಥಾನ ಕೆರೆ ಎಲ್ಲಾನು ವಕಫ್ ಹತ್ತಿದ್ದನ್ನು ರೈತರು ಹೋಗಿ ಹೊಡೆದಾರ. ಮತ್ತು ಹಿಂಗೆ ಏನಾರ ಜಮೀರ್ ಅಹಮದ್ ಖಾನು, ಸಿದ್ದರಾಮಯ್ಯ ಸಾಬರ್ ಪರವಾಗಿ ನಿತ್ರ ಇವ್ರನ್ನೂ ರಸ್ತೆ ಮೇಲೆ ಹುಡುಗರು ಜನ ರೈತರು. ನೀವೇನಾರು ತಿಳ್ಕೊಂಡಿರ್ಬೇಕು. ಹಿಂದೂಗಳು ಶಾಂತದಾರ, ಸಾಬರೇ ಉಗ್ರದಾರ್ತಾರೆ. ಶಿವಾಜಿ ಮಹಾರಾಜರು ನಮ್ಮಲ್ಲಿ ಅದಾರ, ಚೆನ್ನಮ್ಮನೂ ಅದಾರ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅದಾರ. ಬತ್ತಂದ್ರೆ ಎಲ್ಲ ಕಟ್ಟಿತಾರೆ. ಅದಕ್ಕೆ ಹುಷಾರ್ಲೆ 74ನೇ ಏನು ಇದು ಐತಲ್ಲ ನೋಟಿಫಿಕೇಶನ್ ರದ್ದು ಮಾಡಬೇಕು. ಸಿದ್ದರಾಮಯ್ಯನವರು ಇನ್ನೂ ನೋಟಿಸ್ ವಾಪಸ್ ತಗೊಂಡಾರ, ಆದರೆ ಎಲ್ಲೂ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ. ಆದೇಶ ಆಗೈತ್ರಿ. ನೋಟಿಸ್ ಇಲ್ಲಾರ್ದೇ ಕೆಲವೊಂದು ವಕಫ ತೀರ್ಸ್ಯಾರ ನೋಡ್ರಿ. ಇವ್ರು ಯಾವಾಗಿನ ಆದೇಶ ಈಗ ನೀನೇ ಬಂದ ಯಾವಾಗಿನ ಆದೇಶದು? ಆ ಆದೇಶಕ್ಕೆ ಏನಾರು ವ್ಯಾಲ್ಯೂ ಐತ್ರೆ? ಹಿಂದೆ ಯಾರಿಗೂ ಗುರ್ತಿಲ್ಲಾರ್ದೇ ಪಾಪ ರೈತರು ಹೊಲದ ಮ್ಯಾಗ ವಕಫ್ ತಿಟ್ಟಾರ. ಅದು ಎಲ್ಲ ಹೋಗ್ಬೇಕು, ಹೊಟ್ಟೆ ಕ್ಲೀನ್ ಇರ್ಬೇಕು ರೈತನ. ಅದು 74ರ ಗೆಜೆಟ್ ನೋಟಿಫಿಕೇಶನ್ ಕ್ಯಾನ್ಸಲ್ ಆಗಬೇಕು. ಯಾವುದೇ ರೈತ ಮನೆ ಮಠ ಮಂದಿರ ಯಾವುದ್ರ ಮ್ಯಾಗೂ ವಕಫ್ ಇದ್ದರೆ ಅದು ಎಲ್ಲ ಕ್ಲೀನಾಗಿ ಉತ್ತಾರಿ ಸಿಗಬೇಕು. ಇವತ್ತು ರೈತ ಅಲ್ಲಿ ಹೋಗಿ ಉತ್ತಾರಿ ತೆಗೆದ್ರೆ ಎಲ್ಲೂ ವಕಫ್ ಅದ 11ನೇ ನಂಬರ್ ಕಾಲಮ್ದಾಗ ಐತಿ, ಅದು ಎಲ್ಲಿ ಇರಬಾರ್ದು. ಆ ರೀತಿ ಒಂದು ಭರವಸೆ ಕೊಡದೇ ಇದ್ರೆ ಇದು ದೊಡ್ಡ ಅನಾಹುತ ಕರ್ನಾಟಕದಲ್ಲಿ. ಹೋರಾಟ ಮಾಡುವವರ ಮೇಲೆ ಎಫ್ಐಆರ್ ಮಾಡ್ತಾರೆ. ಹೋರಾಟ ಮಾಡುವವರ ಮೇಲೆ ಎಫ್ಐಆರ್ ಮಾಡ್ತಾರೆ. ಈಗ ರೈತ ಆತ್ಮಹತ್ಯೆ ವಕ್ಫ್ ಅಂತ ನಮೂದಾಗಿತ್ತು, ಅದನ್ನು ತೇಜಸ್ವಿ ಸೂರ್ಯ ಅವರು ಪ್ರಶ್ನೆ ಮಾಡಿದ್ರು, ಅವ್ರ ಮೇಲೆ ಎಫ್ಐಆರ್ ಆಯ್ತು. ಇಲ್ಲ ಮಾಡ್ಲವ್ರು, ಎಷ್ಟು ಬೇಕಾದ್ರೆ ಕೇಸ್ ಹಾಕಿ. ನನ್ನ ಮ್ಯಾಗ 38 ಕೇಸ್ ಹಾಕ್ಯಾರ. ಮನೆ ಸಿಗ್ಗಾಂದಾಗ ಇನ್ನೂ ಹೊರಗೆ ಬಿದ್ದಲ್ಲಿ ಇನ್ನೂ ಎಷ್ಟು ಹಾಕ್ಯಾರ ನೋಡೋಣ. ಅದು ಹಾಕಲಿ ಅವ್ರು ಎಷ್ಟು ಹಾಕ್ತಾರೆ ಹಾಕಲಿ. ಮುಂದೆ ನಮ್ಮದೇ ಸರ್ಕಾರ ಬರ್ತೈತಿ. ಯಾರು ರೈತರು ಹಂಚೋದು ಬೇಡ, ಯಾರು ಹಂಚೋದು ಬೇಡ. ಎಲ್ಲ ಕೇಸ್ ಮೊದಲೇ ಕ್ಯಾಬಿನೆಟ್ನಾಗ ನಾವು ವಾಪಸ್ ತಗೋತೀವಿ. ರೇಣುಕಾಚಾರ್ಯ ಏನು ತಮ್ಮ ಬಗ್ಗೆ ಇದು ಮಾಡ್ತಾರೆ? ಯಾರು ನಾನು ಗೊತ್ತಿಲ್ಲರವ ಅವ್ರ ಬಗ್ಗೆ ನಾನು ಮಾತಾಡ್ತೀನಿ ಬರ್ರಿ.